ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಂಪ್ಲೀಟ್ಲಿ ಯುವರ್ ದ ಶೋ ಮ್ಯಾನ್. ಎಂಟೈರ್ ಸ್ಕಿಟ್ ನ ಕಂಪ್ಲೀಟ್ ಸ್ಕಿಟ್ ಲೀಡ್ ಮಾಡಿ ಶೋ ಮ್ಯಾನ್ ಆಗಿದೆ ಈ ಸ್ಕಿಟ್ ಅಲ್ಲಿ. ಮಧ್ಯ ನಿಮ್ಮ ರಿಯಲ್ ಕ್ಯಾರೆಕ್ಟರ್ಸ್ ಎಲ್ಲ ಆಚೆ ಬರ್ತಿತ್ತಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಫನ್ ಟು ವಾಚ್. ನನಗೆ ಅಭಿಜ್ಞಾದಲ್ಲಿ ಏನ್ ಇಷ್ಟ ಆಯ್ತು ಗೊತ್ತಾ, ಅವಳು ಏನೂ ಮಾತಾಡಿಲ್ಲ, ಸ್ಪಿನ್ನಿಂಗ್ಗೆ ಮಜಾ ಕೊಟ್ಟಿದ್ದವಳು. ಎಷ್ಟು ಸ್ಪಿನ್ ಮಾಡಿ 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 ಅವಳು ಸ್ಪಿನ್ ಮಾಡ್ತಿದ್ರೇನೆ ಚಂದ. ಅವಳಿಗೆ ಅಷ್ಟೊಂದು ಡೈಲಾಗ್ಸ್ ಇರ್ಲಿ. ನಿಂಗೆ ತಲೆನೋವು ಬರ್ಲಿಲ್ವಾ? ರಿಹರ್ಸಲ್ ಪ್ರಾಕ್ಟೀಸ್ ಆಗೋಗಿತ್ತು. ಬಟ್ ಆಕ್ಚುಲಿ ನಿರಂಜನ ಕೇಳ್ಬೇಕು, ಹೆಂಗ್ ಅನ್ಸ್ತು ನಿನ್ಗೆ ಪಾತ್ರ ಮಾಡಿ? ಇಲ್ಲ, ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಒಂದು ಬಹಳ ಭಯನೂ ಇತ್ತು ಆಕ್ಚುಲಿ. ಫಸ್ಟ್ ಮಾಡಲ್ಲ ಅಂದಿದೆ, ಆಮೇಲೆ ಇಲ್ಲ ಯಾಕೆ ವೈ ನಾಟ್ ಮಾಡಿ ಅಂದ್ರು. ಪಾಲಿಗೆ ಬಂದಿದ್ದು ಯಾವ್ದು ಬಿಡಬೇಡ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ರು. ಹಾಗಾಗಿ ಮದರ್ ಇಂಡಿಯಾ. ನಾನು ಮಹಾನಟಿಯರ ಬಗ್ಗೆ ಮಾತಾಡ್ಬೇಕು. ಫಸ್ಟ್ ಟೈಮ್ ನಿಮ್ನೆಲ್ಲರೂ ನಿಮ್ಮ ಒಂದು ನಟನೆನ ನಾನು ಇವಾಗ ಲೈವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ತಿರೋದು. ಒಂದ್ ಮಾತು ಹೇಳ, ಕಾಮಿಡಿ ಅಂತ ಬಂದಾಗ ಯು ಕ್ಯಾನ್ ಜಸ್ಟ್ ಬಿ ಹೌ ಎವರ್ ಯು ವಾಂಟ್. ಅದೊಂಥರ ಸ್ಪೇಸ್ ಕೊಟ್ಬಿಡತ್ತೆ ನಿಮ್ಗೆ ಎಷ್ಟು ಎಕ್ಸಾಜುರೇಟ್ ಆಗಿ ಮಾಡಿದ್ರು ಅದೇ ಚಂದ ಕಾಮಿಡಿಲಿ ನೋಡೋದಕ್ಕೆ. ನಿಮ್ಮಿಬ್ರು ಬಾಡಿ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿತ್ತು ಈ ಸ್ಕಿಟ್ ಅಲ್ಲಿ. ತುಂಬಾ ಖುಷಿ ಆಯ್ತು ನಿಮ್ಮಿಬ್ರು ಪಾತ್ರಗಳನ್ನ ನೋಡಿ, ಪರ್ಫಾರ್ಮೆನ್ಸ್. ಅಂಡ್ ಅಪೇಕ್ಷಾ ಮ್ಯಾಮ್ ಪಂಬಲ್ ಮಾಡಿದ್ರೆ ಸಕ್ಕದಾಗಿ ಮಾಡ್ದೆ. ಕ್ಯೂಟ್ ಶುಂಠಿ ನೀನು. ಥ್ಯಾಂಕ್ ಯು. ನಕ್ಕಿ ನಿಜವಾಗ್ಲೂ ನಾನು ತಿಂದಿದ್ದೆಲ್ಲ ಜೀರ್ಣ ಆಗೋಯ್ತು. ಸಖತ್ತಾಗಿತ್ತು ಸ್ಕಿಟ್ ಮಾತ್ರ. ಅಂಡ್ ನಿರಂಜನ್ ಅವರೇ, ಓ ಮೈ ಗಾಡ್, ಏನ್ ಎನರ್ಜಿ ನಿಮ್ದು. ಅರ್ಧ ಗಂಟ್ಲಿಗೆ ಹೋಗ್ಬಿಟ್ಟಿದೆ ಪಾಪ, ಆಮೇಲೆ ಇದ್ರಲ್ಲೇ ಹೋಗ್ಬಿಡ್ತು. ನನ್ಗೊಂದು ರಿಕ್ವೆಸ್ಟ್, ಶೋ ಪೂರ್ತಿ ನಾವು ಅದು ಅವಾಗ ಆಗ್ತಾ ಇರ್ಬೋದಾ? ಚೆನ್ನಾಗಿದೆ ಅವ್ರು ಅವಾಗ. ಎಲ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಬಟ್ ನಿರಂಜನ್ ಅಂಡ್ ಅಭಿಜ್ಞಾ ಸ್ಟೋಲ್ ದ ಶೋ. ಥ್ಯಾಂಕ್ ಯು ಮ್ಯಾಮ್. ದೇಶಪಾಂಡೆ ಅವ್ರು ಇವಾಗ್ಲೇ ಈ ತರ ನೋಡ್ತಾ ಇರೋದು ನಾನು. ಆಕ್ಟಿಂಗು ಬರುತ್ತೆ ಅಂತ ಇವಾಗ್ಲೇ ನೋಡಿದ್ ನಾನು. ಬೇಡ ಅಮ್ಮ, ನೀವು ಒಬ್ಬರಾದ್ರೂ ಒಪ್ಕೊಂಡ್ರಲ್ಲ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಮಾಡಿದೆ. ಹೋಲ್ ಶೋಲಿ ದೇಶಪಾಂಡೆ ನೋಡೇ ನಗ್ತಾ ಇದ್ದೆ ನಾನು ನಿಜವಾಗ್ಲೂ. ವರ್ಷ ಮತ್ತೆ ದೀಪಾಂಜಲಿ ನೋಡ್ಬಿಟ್ಟು ಶಾಕ್ ಆದೆ ನಾನು, ಈ ತರನು ಮಾಡ್ತಿರಲ್ಲ ಅಂತ. ದಿವ್ಯಾಂಜಲಿ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೂರ್ಯ, ನೀವು ಬಿಡಿ, ನಾನು ನೋಡ್ತಾನೆ ಇರ್ತೀನಿ ನಿಮ್ ಕಾಮಿಡಿ ಎಲ್ಲ. ವೆರಿ ನೈಸ್. ಅಂಡ್ ಉಲ್ಲಾಸ್ ಸೆಕೆಂಡ್ ಟೈಮ್ ನೋಡ್ತಾ ಇರೋದು ನಿಮ್ ಕಾಮಿಡಿ. ತುಂಬಾ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು. ಕಾಮಿಡಿ ಫಿಲ್ಮ್ಸ್ ಎಲ್ಲ ಆಕ್ಟ್ ಮಾಡಿದೀವಿ, ಕಾಮಿಡಿ ಫಿಲ್ಮ್ಸ್ ಡೈರೆಕ್ಟ್ ಮಾಡಿದ ಅದೆಲ್ಲ ಬೇರೆ ವಿಷಯ. ಬಟ್ ಪ್ರೇಕ್ಷಕನ ಕೂತ್ಕೊಂಡು ಈ ತರ ನಗೋದಿದೆಯಲ್ಲ ಸರ್, ಬ್ರಿಲಿಯಂಟ್ ಕಣ ನಿರಂಜನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಾವ್, ಏನು ಒಬ್ರಿಗಿಂತ ಒಬ್ರು ಓವರ್ ಆಕ್ಟಿಂಗ್, ಅಂಡರ್ ಆಕ್ಟಿಂಗ್ ಅದೆಲ್ಲ ಬಿಡ್ರಮ್ಮ. ಆಡಿಯನ್ಸ್ ಜೊತೆ ಕನೆಕ್ಟ್ ಆಗ್ಬೇಕು, ಆ ಮಜಾ ಸಿಕ್ತು ಥ್ರೂ ಔಟ್. ಸೂಪರ್ ನಿರಂಜನ್. ನನಗೆ ಈ ಆಂಗಲ್ ಆಫ್ ನಿಮ್ಗೆ ಗೊತ್ತಿರಲಿಲ್ಲ ನನಗೆ. ಎಕ್ಸಲೆಂಟ್. ಅಂಡ್ ಅಭಿಜ್ಞಾ ಅವರೇ, ಥ್ಯಾಂಕ್ ಯು ಸರ್. ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಹೊಸ ಸ್ಪಿನ್ನರ್ ಸಿಕ್ಕಿದ್ರು. ಸೋ ಗುಡ್. ಇವರ ಸೌಂಡ್ ಪರ್ಫೆಕ್ಟ್ ಆಗಿತ್ತು. ವರ್ಷ ಅಂಡ್ ದಿವ್ಯಾ, ನಿಮ್ಮನ್ನ ಈ ತರ ನೋಡಕ್ ಬಹಳ ಖುಷಿ ಆಯ್ತು. ಬಟ್ ಮಹಾನಟಿಗೆ ಬಂದಾಗ ಮತ್ತೆ ದಯವಿಟ್ಟು ನಮ್ಮ ಮೋಡ್ಗೆ ಬಂದ್ಬಿಡಿ. ಸೂರ್ಯ ಬಹಳ ಬ್ಯೂಟಿಫುಲ್. ಸೂರ್ಯ ಅಂದ್ರೆ ಒಂದು ಅನಿಮೇಷನ್ ಫಿಲ್ಮ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಬರುತ್ತಲ್ಲ, ಆ ತರ ಇತ್ತು ರೀ ನಿಮ್ಮ ಎಕ್ಸ್ಪ್ರೆಷನ್ಸ್ ಅಲ್ಲ. ಅಂಡ್ ಸರ್, ನೀವು ಉಲ್ಲಾಸ್, ಇವರು ಅವ್ರ ಕಪಾಳ ಕೊಡಿಗೆ ಎತ್ಕೊಂಡು ಹೊಡೆದಿರಲ್ಲ ರೀ, ಬಹಳ ಬ್ಯೂಟಿಫುಲ್ ಮೂಮೆಂಟ್. ಅಂಡ್ ನಮ್ಮ ನ್ಯೂಸ್ ರೀಡರು ಎಲ್ಲರೂ ಸೂಪರ್ ಬ್ಯಾಕ್ ಬಾಸ್. ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಇದು ಬರೀ ಓವರ್ ಆಕ್ಟಿಂಗ್ ಅಲ್ಲ, ಓವರ್ ಆಕ್ಟಿಂಗ್, ನಾನ್ ಸಿಂಕ್, ಮಿಸ್ಟೇಕ್ಸ್, ಬಟ್ ಅದೇ ಮಜಾ ಕೊಟ್ಟಿದ್ದು ಇಡೀ ಶೋಗೆ ಅಲ್ವಾ? ಅವ್ರ ಹೆಸರಿ ಡೈಲಾಗ್ ಮರ್ತರು, ಅದನ್ನ ಮತ್ತೆ ಅದನ್ನೆಲ್ಲ ಹಿಂಗ್ ತಗೋ ಹಂಗ್ ತಗೋ ಅಂತ ಹೇಳಿ ದಟ್ ಕ್ರಿಯೇಟೆಡ್ ಮೋರ್ ಕಾಮಿಡಿ ದನ್ ದಟ್. ಯಾವಾಗಲೂ ಮಾತುಗಳಿಂದ ಕಾಮಿಡಿ ಬರೋದಿಲ್ಲ. ಮಾತುಗಳು ಒಂದ್ ರೇಂಜ್ ಕಾಮಿಡಿ ಬಂದ್ರೆ ಬಾಡಿ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್ ಆಗೋದು ಕಾಮಿಡಿಯಲ್ಲಿ. ಆ ಬಾಡಿ ಲ್ಯಾಂಗ್ವೇಜ್ ಇಬ್ರು ಹೆಣ್ಮಕ್ಳು ಕೊಟ್ರು, ಯಾರು ವರ್ಷ, ದಿವ್ಯಾ, ಅದನ್ನ ಮಾಡಿದ್ರು. ಅಂದ್ರೆ ಆ ಬಾಡಿ ಲ್ಯಾಂಗ್ವೇಜ್ ಕೊಡ್ಬೇಕಾದ್ರೆ ಅವ್ರಿಗೆ ನಾಚಿಕೆ ಇರಬಾರ್ದು. ಅದು ಅವ್ರಿಬ್ರಲ್ಲಿ ಆ ಕಾನ್ಫಿಡೆನ್ಸ್ ಚೆನ್ನಾಗಿ ಕಾಣಿಸ್ತು. ನಮ್ಮ ಹುಡುಗರು ಆಸ್ ಯೂಶುವಲ್ ಸೂರ್ಯ ಇವ್ರು ಆಸ್ ಇಟ್ ಚೆನ್ನಾಗಿ ಮಾಡ್ತಾರೆ. ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಿ. ನಿರಂಜನ್ ಅಂತೂ ಆಸ್ ಯೂಶುವಲ್ ಅವ್ನ ಹ್ಯೂಮರಸ್ ಸೆನ್ಸ್ ತುಂಬಾನೇ ಚೆನ್ನಾಗಿರೋದ್ರಿಂದ ಅವನು ಬಿಗಿನಿಂಗ್ ಇಂದ ಕೊನೆವರೆಗೂ ಈ ಕ್ಯಾರಿಡ್ ದ ವರ್ಲ್ಡ್ ಶೋ ಆನ್ ದಿ ಶೋಲ್ಡರ್ಸ್. ಥ್ಯಾಂಕ್ ಯು ಸರ್. ಅದು ಸ್ಟಾರ್ ಹೊಡೆದು ಬಿಡಪ್ಪ ಅವ್ರಿಗೆ.